ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅತ್ತೆ, ವೆಂಕಟನಾಥ ಬರ್ತಿದ್ದಾನೆ. ಸದ್ಯಕ್ಕೆ ಈ ಹುಡುಗಿ ವಿಚಾರ ಅವನ ಮುಂದೆ ಚರ್ಚೆ ಮಾಡೋದು ಬೇಡ. ಹಾ, ಏನು ಎಲ್ರೂ ಏನೋ ಮಾತಾಡ್ತಾ ಇದ್ರಿ, ನಾನು ಬಂದ ತಕ್ಷಣ ಸುಮ್ಮನಾಗ್ಬಿಟ್ರಿ? ಅದು ನಿನ್ ಮಠದಿಂದ ಬಂದಿದ್ಯಲ್ಲ, ನಿನ್ನನ್ನು ಮಾತಾಡ್ಸೋಣ ಅಂತ ಸುಮ್ಮನಾದ್ವಿ ಅಲ್ವಾ ಅತ್ತೆ? ಹೌದೌದು ಅಲ್ವಾ ಸೀತಕ್ಕ? ಹೌದು ಹೌದು ಅಲ್ವೇನೋ? ಹೌದೌದು ಅಲ್ವಾ ಗುರುರಾಜ? ಹೌದೌದು. ಇವತ್ತು ನೀವು ಹೇಳಿದ್ದನ್ನೇ ಹೇಳ್ತಾ ಇದ್ದೀರಾ, ನಾನು ಹೊರಡ್ತೀನಿ. ಅಯ್ಯೋ, ಹಾಗೆ ಹೊರಟ್ಬಿಡ್ತೀಯಪ್ಪ. ಕಮಲ, ಪಾನಕ ತಗೊಂಬಮ್ಮ. ಆಗ್ಲಿ ಅತ್ತೆ. ವೆಂಕಟನಾಥ, ಮಠದ ಕೆಲಸ ಎಲ್ಲ ಹೇಗೆ ನಡೀತಿದ್ಯಪ್ಪ? ತುಂಬಾ ಆನಂದ ಕೊಡ್ತಿದ್ಯಮ್ಮ. ಅಧ್ಯಾಪಕರ ಕುಟುಂಬದ ಮಗ ಅಲ್ವಾ, ಆನಂದವಾಗೇ ಇರುತ್ತೆ. ಮತ್ತೆ ಅತ್ತೆ, ಅವನಿಗೂ ಮಾತಾಡೋದಕ್ಕೆ ಬಿಡಿ. ಆಯ್ತಪ್ಪ, ನಾನ್ ಮಾತಾಡೋಲ್ಲ. ನೀನೇ ಮಾತಾಡಪ್ಪ. ನೀನ್ ಹೇಳಪ್ಪ. ಅಷ್ಟು ದೊಡ್ಡ ಮಟ್ಟದಲ್ಲಿ ಮಕ್ಕಳಿಗೆ ಅಕ್ಷರ ಕಲಿಸ್ತಿದ್ದೀನಲ್ಲ, ನಾನೆಷ್ಟು ಧನ್ಯ ಅಂತ ಅನಿಸ್ತಿದೀಯಮ್ಮ. ಆದರೂ ನೀನು ಅಲ್ಲಿ ಎಚ್ಚರವಾಗಿರಬೇಕು. ನಮ್ಮ ಕಂಡ್ರೆ ಆಗದೆ ಇರೋರು, ಸಹಿಸದೇ ಇರೋರು ಅಲ್ಲಿದ್ದಾರೆ ಅಂತ ನೆನಪಿನಲ್ಲಿ ಇಟ್ಕೋ. ನಿನ್ನ ಕಾರಣದಿಂದ ಗುರುಗಳ ಮನಸ್ಸಿಗೆ ಘಾಸಿ ಆಗದೆ ಇರೋ ಥರ ನೋಡ್ಕೋ. ಹಾಗಾಗೋದಕ್ಕೆ ಬಿಡೋದಿಲ್ಲ ಅಣ್ಣ. ಆದರೆ ಆ ಭೋಗೇಂದ್ರ ಅವನ ಜವಾಬ್ದಾರಿನ ಸರಿಯಾಗಿ ನಿರ್ವಹಿಸ್ತಿಲ್ಲ. ಏನೋ ಅಪ್ಪ, ಯಾವ ಅರ್ಹತೆ ಮೇಲೆ ಅವನಿಗೊಂದು ಜವಾಬ್ದಾರಿ ಸಿಕ್ಕಿದೆ ಅನ್ನೋದು ನನಗೆ ಅರ್ಥನೇ ಆಗ್ತಿಲ್ಲ. ಏನೇ ಆಗಲಿ ಮಗು, ನೀನು ಎಚ್ಚರಿಕೆಯಿಂದ ಇರು. ಆ ಮಠದ ಋಣ ನಮ್ಮೇಲಿದೆ. ನಿನ್ನ ತಂದೆಗೆ ನನಗೆ ಜೀವನ ಕೊಟ್ಟು ಮಠ ಅದು. ಏನೇ ಆಗಲಿ, ಆ ಭೋಗೇಂದ್ರ ಮತ್ತು ಅವ್ರ ತಂದೆ ಹತ್ರ ಯಾವ ವಿಚಾರಕ್ಕೂ ಸಿಕ್ಕಾಕೋಬೇಡ. ಆ ವಂಶದವರಿಗೆ ನಮ್ಮನ್ನ ಕಂಡ್ರೇನೇ ಆಗೋದಿಲ್ಲ. ನನ್ನನ್ನ ಕಳ್ಳಿ ಅಂತ ಹೇಳಿ ನಮ್ಮನ್ನ ಊರ್ ಬಿಟ್ಟು ಓಡಿಸೋದಕ್ಕೆ ನೋಡಿ ಮಣ್ಣು ಮುಕ್ಕಿದ್ರು. ವಿಷ ಜಂತುಗಳವರು. ಆ ಕರುಣಾಮಯಿ ಗಂಗೆ ಪವಿತ್ರಳೆ, ಆದ್ರೂ ಅವಳು ಒಡಲಲ್ಲಿ ಮೊಸಳೆಗಳಿರ್ತಾವಲ್ಲ, ಇವರು ಹಾಗೇನೆ. ಸೀತಕ್ಕ, ಹಳೇದನ್ನ ನೆನೆಸ್ಕೊಂಡು ಮನ್ಸಿಗೆ ಯಾಕೆ ಘಾಸಿ ಮಾಡ್ಕೋತೀಯ? ಬಿಟ್ಬಿಡು. ವೆಂಕಟನಾಥ, ಗುರುಗಳು ಏನು ಹೇಳಿದ್ರು? ಆಗಾಗ ಊರ್ಗೆ ಹೋಗಿ ತಾಯಿನ, ನಿನ್ನ ಕುಟುಂಬನ ನೋಡ್ಕೋಬಾ ಅಂತ ಪ್ರತ್ಯೇಕವಾಗಿ ವಿಜಯೇಂದ್ರ ಗುರುಗಳು ಹೇಳಿದ್ರು. ವಿಜಯೇಂದ್ರ ಗುರುಗಳು, ನಾವು ದಿಕ್ಕು ತೋಚದೆ ವಿಜಯನಗರದಿಂದ ಮಠಕ್ಕೆ ಬಂದಾಗ ನಮಗೆಲ್ಲ ಆಶ್ರಯ ಕೊಟ್ಟವರಪ್ಪ ಅವರು, ಪುಣ್ಯಾತ್ಮರು. ನಾನು ನೋವಲ್ಲಿ ನರಳ್ತಿರುವಾಗ ನನಗೆ ಸೇವೆ ಮಾಡಿದ ಪುಣ್ಯಾತ್ಮರು ಅವರು.